ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಯಥೇಚ್ಛವಾಗಿ ಬಂದು ನಿಮ್ಮ ಅಕೌಂಟ್ ಅನ್ನು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹ ನಮ್ಮ ಹೊಸ ವರ್ಷವಾದಂತಹ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಕೆಲ ದಿನಗಳ ಹಿಂದಷ್ಟೇ ನಾವು ಒಂದು ಕ್ಯಾಲೆಂಡರ್ನ ವಾರ್ಷಿಕ ಭವಿಷ್ಯವನ್ನ ನೋಡಿದ್ದೇವೆ. ಈಗ ನಮ್ಮ ಪಂಚಾಂಗದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಆದ್ರೆ ವರ್ಷ ಭವಿಷ್ಯವನ್ನು ಗಮನಿಸೋಕ್ ಮುಂಚೆ ಹಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳಬೇಕು. ಯಾವ ವರ್ಷ, ಯಾವ ವಾರ ಪ್ರಾರಂಭವಾಗ್ತಾ ಇದೆ, ಅದರ ಒಂದು ಸ್ಥಿತಿಗತಿಗಳೇನು, ಅದರಿಂದ ಯಾವ್ಯಾವ ರೀತಿಯಾಗಿ ನಮಗೆ ಒಂದು ತೊಂದರೆ ತಾಪತ್ರಗಳು ಆಗಬಹುದು ಅಥವಾ ಒಳಿತಾಗಬಹುದು ಅನ್ನೋದನ್ನ ಮೊದಲನೇದ ಗಮನಿಸ್ಕೊಳ್ಳೋಣ. 30ನೇ ತಾರೀಕು 3ನೇ ತಿಂಗಳು ಭಾನುವಾರದ ದಿವಸ ನಮಗೆ ಶ್ರೀ ಕ್ರೋಧಿನಾಮ ಸಂವತ್ಸರವು ಮುಗಿದು ಶ್ರೀ ವಿಶ್ವಾವಸುನಾಮ ಸಂವತ್ಸರವು ಶುರುವಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ವಸಂತ ನವರಾತ್ರಿಯೂ ಸಹ ಪ್ರಾರಂಭವಾಗುವಂತಹದ್ದು. ವಸಂತ ನವರಾತ್ರಿ ಶುರುವಾಗುತ್ತೆ. ಹೇಗೆ ನಾವು ಶರನ್ನವರಾತ್ರಿ ಮಾಡ್ತೀವಲ್ಲ, ಹಾಗೆ ಈಗಲೂ ಸಹ 9 ದಿವಸಗಳ ಕಾಲ ನಾವು ಮಾಡ್ತಕ್ಕಂತಹದ್ದು ಯಾವ ವಿಚಾರ ಅಂತ ಹೇಳಿದ್ರೆ ನಮಗೆ ವಸಂತ ನವರಾತ್ರಿ. ಆ ವಸಂತ ನವರಾತ್ರಿಯ ಶುಭಾಶಯಗಳು. ಜೊತೆಗೆ ಭಾನುವಾರ ನಮಗೆ ವರ್ಷ ಪ್ರಾರಂಭವಾಗೋದ್ರಿಂದ ಈ ವರ್ಷದ ರಾಜನಾಗಿರ್ತಾನೆ ರವಿ. ಈ ರವಿ ರಾಜನಾಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಮಳೆಗಳು ಸ್ವಲ್ಪ ಏನಾಗತ್ತೆ, ಬರಬೇಕಾದ ಪ್ರದೇಶಕ್ಕೆ ಬರದೆ ಬಾರದ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಮಳೆ ಸರಿಯಾಗಿ ಆಗತ್ತೆ ನಿರೀಕ್ಷೆ ಇರುತ್ತಲ್ಲ, ಅಲ್ಲಿ ಈ ವರ್ಷ ಆಗೋದಿಲ್ಲ. ಅಯ್ಯೋ ಮಳೆಯೇ ಬರಲ್ಲ, ಬರಗಾಲ ಬರಭೂಮಿ ಅಂತ ಅನಿಸ್ಕೊಂಡ ಜಾಗದಲ್ಲೆಲ್ಲ ಚೆನ್ನಾಗಿ ಮಳೆಗಳಾಗೋಕಂಥದ್ದು ಆಗತ್ತೆ. ಮತ್ತೆ ಈ ಶಸ್ತ್ರಗಳ ಅಗ್ನಿಪೀಡೆ ಮತ್ತು ಅಗ್ನಿ ಭಯಗಳು ಉಂಟಾಗ್ತಕ್ಕಂತಹದ್ದು, ಪ್ರಜೆಗಳಿಗೆ ರಾಜರಿಂದ ತೊಂದರೆಗಳು ಬರ್ತಕ್ಕಂತಹದ್ದು, ಕೆಲ ಅನಿಷ್ಟ ಫಲಗಳು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಜಾಸ್ತಿ ಆಗೋಗುವಂಥದ್ದು ಇರಬಹುದು, ಅಥವಾ ಅವ್ರು ತಗೊಳ್ಳುವಂತಹ ಕೆಲವೊಂದು ರೆವಲ್ಯೂಷನ್ಸ್ ಗಳಿಂದ ಸಾಮಾನ್ಯ ಪ್ರಜೆಯ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಯಾವುದೋ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಅದರಿಂದ ಫಲಾನುಭವಿಗಳಾಗಿದ್ದಂತಹ ಅದೆಷ್ಟೋ ಜನರು ಆ ಒಂದು ಕ್ರಿಯೆಗಳಿಂದ ಏನಾಗುತ್ತೆ, ಆ ಒಂದು ಫಲಾನುಭವಿಗಳಿಂದ ಆಚೆ ಬರಬೇಕಾಗತ್ತೆ. ಅದರಿಂದ ಒಂದಷ್ಟು ಜನರು ಪಾಪ ತೊಂದರೆ ಅನುಭವಿಸ್ತಾರಲ್ಲ. ಈ ರೀತಿಯಾಗಿ ರಾಜನಾದಂತಹ ರವಿಯ ಪ್ರಭಾವದಿಂದ ಈ ರೀತಿಯಾಗಿ ಆಗತ್ತೆ. ಇನ್ನು ಚಂದ್ರನು ಈ ಒಂದು ಸಂವತ್ಸರಕ್ಕೆ ಮಂತ್ರಿಯಾಗಿರ್ತಾನೆ, ಮಂತ್ರಿಮಂಡಲದ ಅಧಿಪತಿಯಾಗಿರ್ತಾನೆ. ಸಸ್ಯಗಳು ಚೆನ್ನಾಗಿ ಫಲವನ್ನ ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಮತ್ತು ತುಂಬಾ ದೊಡ್ಡ ಭೀಕರ ಕಾಯಿಲೆಗಳು ಬರುವಂತಹ ಯಾವುದೇ ಸೂಚನೆಗಳಿಲ್ಲ. ಜೊತೆಗೆ ರಾಜನಿಗಿಂತ ಮಂತ್ರಿಯ ಆಡಳಿತಗಳು ಜಾಸ್ತಿ ಆಗತ್ತೆ ಹಲವು ಭಾಗಗಳಲ್ಲಿ. ಅಂದ್ರೆ ಅವನ್ ರಾಜನಾಗಿರ್ತಾನಷ್ಟೇ, ಅಂದ್ರೆ ಮಂತ್ರಿಯೋ ಇನ್ನೆಂದೇನೋ ಆಗಿರ್ತಾನೆ, ಆದ್ರೆ ಆ ಸಂಪೂರ್ಣ ಆಡಳಿತವನ್ನೆಲ್ಲ ಬೇರೆಯವರು ಹ್ಯಾಂಡಲ್ ಮಾಡ್ತಿರ್ತಾರೆ ಹಲವು ಭಾಗಗಳಲ್ಲಿ. ಆ ರೀತಿಯಾಗಿ ಆಗತ್ತೆ. ಇನ್ನು ಸೇನಾಧಿಪತಿ ರವಿಯೇ ಆಗಿದ್ದಾನೆ. ಮೇಘಗಳು ನಾನು ಆಗ್ಲೇ ಹೇಳಿದ ಹಾಗೆ ಗಾಳಿಯಿಂದ ಚದುರಿಸಲ್ಪಡತ್ತೆ. ಅಂದ್ರೆ ಗಾಳಿ ಬೀಸುವುದರ ಅಧಿಕವಾದ ಗಾಳಿಯ ಒತ್ತಡಗಳು ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಬೇಕಾದ ಕಡೆ ಸರಿಯಾದ ರೀತಿಯಲ್ಲಿ ಒಂದು ಮಳೆಗಳು ಬರೋದಿಲ್ಲ. ಇನ್ನು ರವಿಯೇ ಈ ಒಂದು ಸೇನಾಧಿಪತಿ ಆಗಿರೋದ್ರಿಂದ ಅಕಾಲಿಕ ಯುದ್ಧಗಳನ್ನ ಕೊಟ್ಟು ಬಿಡ್ತಾನೆ. ನಮ್ಮ ದೇಶದಲ್ಲೇ ಆಗಬೇಕು ಅಂತ ಏನಿಲ್ಲ, ಯಾವುದೇ ದೇಶದಲ್ಲಿ ಬೇಕಾದ್ರೂ ಆಗತ್ತೆ. ಸೊ ಅದೊಂದು ನೆಗೆಟಿವ್ ಪರಿಣಾಮಗಳು ಇರ್ತಕ್ಕಂಥದ್ದು. ಭೂಮಿನಲ್ಲಿ ಕೆಂಪು ಬಣ್ಣದ ಧಾನ್ಯಗಳು ಉತ್ತಮವಾದ ಫಲವನ್ನ ಕೊಡ್ತಕ್ಕಂತಹ ವರ್ಷವಾಗಿರುತ್ತೆ. ಇನ್ನು ಸಸ್ಯಾಧಿಪತಿ, ಸಸ್ಯಗಳು ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆಗ ಮಾತ್ರ ಮನುಷ್ಯ ಒಂದಿಷ್ಟು ನೆಟ್ಟೊಸರು ಬಿಡೋದಕ್ಕೆ ಸಾಧ್ಯ. ಇಲ್ಲಿ ಕೃಷಿನಲ್ಲಿ ಅಂತ ಬಂದ ಸಂದರ್ಭಕ್ಕೆ ಗುರು ಸಸ್ಯಾಧಿಪತಿ ಆಗಿರುವುದರಿಂದ ಪೈರುಗಳು ಚೆನ್ನಾಗಿ ಫಲ ಕೊಡೋದಕ್ಕೆ ಶುರು ಮಾಡುತ್ತವೆ. ಪದಾರ್ಥಗಳ
ಬೆಲೆಗಳು ಸ್ವಲ್ಪ ಮಟ್ಟಕ್ಕೆ ಅಧಿಕವಾಗ್ತಕ್ಕಂತಹದ್ದು. ಕೊಂಕಣ ದೇಶಗಳಲ್ಲಿ, ಕೊಂಕಣ ಸ್ಥಾನಗಳಲ್ಲಿ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆಗಳು ಮತ್ತು ಪದಾರ್ಥಗಳು ಬೆಲೆ ಹೆಚ್ಚಳವಾಗ್ತದೆ. ಅಂದ್ರೆ ಸಸ್ಯಗಳ ಬೆಳೆಗಳು ಕಡಿಮೆಯಾಗಿ ಇವುಗಳ ಪದಾರ್ಥಗಳ ಬೆಲೆಗಳು ಸಾಮಾನ್ಯನೇ ಅಲ್ವಾ. ನಮಗೆ ಆಹಾರದ ಸರಬರಾಜು ಕಮ್ಮಿ ಆದಾಗ ಬೆಲೆಗಳು ಜಾಸ್ತಿ ಆಗೋದು ಸಹಜನೇ ಅಲ್ವಾ. ಸೊ ಹೀಗೆ ಇನ್ನು ಧಾನ್ಯಾಧಿಪತಿ ಕುಜನಾಗಿರ್ತಾನೆ. ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಕೆಂಪು ಬಣ್ಣದ ಭೂಮಿನಲ್ಲಿ ಬೆಳೆಯುವಂತಹ ಕೃಷಿಗೆ ಸಂಬಂಧಪಟ್ಟಂತಹ ಧಾನ್ಯಗಳಾಗಲಿ ಅಥವಾ ಕೃಷಿಯ ತರಕಾರಿಗಳು ಈ ಕೆಂಪು ಮಣ್ಣಲ್ಲಿ ಏನೇ ಬೆಳೆ ಬೆಳೆದ್ರು ಅದು ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡುತ್ತವೆ. ಇನ್ನು ಅರ್ಘಾಧಿಪತಿ ರವಿ, ಈ ಅರ್ಘಾಧಿಪತಿ ರವಿ ಅಂತ ಬಂದ ಸಂದರ್ಭಕ್ಕೆ ಈ ಹೈನುಗಾರಿಕೆಗಳನ್ನು ಜಾಸ್ತಿ ಸೂಚನೆ ಮಾಡೋದು, ಲಿಕ್ವಿಡ್ ಐಟಮ್ಸ್ ಗಳನ್ನ ಜಾಸ್ತಿ ತೋರಿಸ್ತಕ್ಕಂಥದ್ದು ಅರ್ಘಾಧಿಪತಿ ಅಂದ್ರೆ. ಸೊ ಇವುಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹಾಲಿನ ಬೆಲೆ, ಮೊಸರು ಬೆಲೆ, ಹಾಲಿನ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಗೆ ಇನ್ನು ಈ ಲಿಕ್ಕರ್ ಐಟಮ್ಸ್ ಗಳೆಲ್ಲ ಜಾಸ್ತಿ ಆಗುವಂಥದ್ದು ಈ ರೀತಿಯಾಗಿ ಆಗತ್ತೆ. ಇನ್ನು ಕೆಚ್ಚಲಗಳ ಪ್ರಾಬ್ಲಮ್ಗಳಿಂದ ಹಸುಗಳು ಬಳಲ್ಬೇಕಾಗತ್ತೆ ಈ ವರ್ಷ. ರಾಜರಿಗೆ ಪರಸ್ಪರ ಕ್ರೋಧಗಳು ಉಂಟಾಗುತ್ತೆ. ಈ ರಾಜ್ಯದವ್ರನ್ನ ಕಂಡ್ರೆ ಆ ರಾಜ್ಯದವ್ರಿಗೆ ಆಗದೆ ಇರುವಂತಹದ್ದು, ಆ ದೇಶದವ್ರನ್ನ ಕಂಡ್ರೆ ಈ ದೇಶದವರಿಗೆ ಆಗದೆ ಇರುವಂತಹ ಪರಿಸ್ಥಿತಿಗಳೆಲ್ಲ ಉತ್ಪತ್ತಿ ಆಗತ್ತೆ. ಇನ್ನು ಮೇಘಾಧಿಪತಿ, ಮಳೆಯನ್ನ ಸುರಿಸ್ತಕ್ಕಂತಹ ಮೇಘಾಧಿಪತಿಯಾಗಿರ್ತಕ್ಕಂಥವನು ಸಹ ರವಿನೇ ಆಗಿರೋದ್ರಿಂದ ಈ ವರ್ಷ ಅಲ್ಪವೃಷ್ಟಿ, ಹೋದ ವರ್ಷದ ಹಾಗೆ ಬಹಳ ದೊಡ್ಡ ಮಟ್ಟದ ಮಳೆಯನ್ನ ಎಲ್ಲಾ ಪ್ರದೇಶಗಳಲ್ಲೂ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ಅಲ್ಪವೃಷ್ಟಿಯಾಗುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ಹೆಚ್ಚು ಭಯಗಳು ಉಂಟಾಗ್ತವೆ. ಕಡಲ ತೀರದಲ್ಲಿ ಈ ವರ್ಷ ಮಳೆ ಬಂದು ತೊಂದರೆ ಆಗೋದಕ್ಕಿಂತ ನದಿ ನೀರಿನ ಒಳಹರಿವಿನ ಹೆಚ್ಚಳದಿಂದ ಹಲವು ತೊಂದರೆಗಳಾಗ್ತದೆ. ಹುಷಾರಾಗಿರ್ಬೇಕು. ಇನ್ನು ರಸಾಧಿಪತಿಯಾಗಿರ್ತಕ್ಕಂತಹದ್ದು ಶನಿ. ಶನಿ ರಸಾಧಿಪತಿಯಾಗಿರೋದ್ರಿಂದ ಜನರಿಗೆ ಅಭಿವೃದ್ಧಿಗಳು ಕೆಲ ಸ್ಥಾನಗಳಲ್ಲಿ ಉಂಟಾಗ್ತದೆ. ಮತ್ತೆ ಈ ರಸಯುಕ್ತ ಪದಾರ್ಥಗಳ ಬೆಲೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿರಸಾಧಿಪತಿಯಾಗಿರ್ತಕ್ಕಂಥದ್ದು ಈ ವರ್ಷ ಬುಧ. ಇದರಿಂದ ನಿರಸಾಧಿಪತಿ ಅಥವಾ ನಿರಸ ಅಂತಂದ್ರೆ ರಸಗಳು ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಕಾಳುಗಳಾಗಿರಬಹುದು, ದಿನಸಿಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳು. ಮತ್ತು ಅದರಲ್ಲಿ ನಮಗೆ ಈ ತಾಮ್ರ, ಉಕ್ಕು, ಕಬ್ಬಣ ಈ ತರ ಲೋಹದ ಪದಾರ್ಥಗಳು ಸಹ ಈ ನಿರಸಕ್ಕೆ ಅದಕ್ಕೆ ಬರುತ್ತದೆ. ಸೊ ಅಂತಹ ಬೆಳೆಗಳೆಲ್ಲ ಈ ವರ್ಷ ದುಪ್ಪಟ್ಟಾಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈ ಒಂದು ಫ್ರೇಗ್ರೆನ್ಸ್ಗಳು ಮತ್ತೆ ಫ್ಲೇವರ್ಗಳದ್ದು ಅವುಗಳ ರೇಟ್ಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಬೆಳ್ಳಿ ಈ ವರ್ಷ ತುಂಬಾ ಕಡಿಮೆ ಬೆಲೆ ಆಗ್ತದೆ. ಕಬ್ಬಣ ಜಾಸ್ತಿ ಆಗ್ತದೆ. ಕಬ್ಬಣದ ಬೆಲೆ ಜಾಸ್ತಿ ಆಗಿ ಬೆಳ್ಳಿ ಬೆಲೆ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೊನೆಯದಾಗಿ ಪಶುನಾಯಕ. ಇಡೀ ನಮ್ಮ ಪ್ರಪಂಚದಲ್ಲಿ ಪಶುಗಳಿಗೆ ನಾಯಕನು ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಶುನಾಯಕನ ಪರಿಸ್ಥಿತಿ. ಈ ಪಶುನಾಯಕನ ಪರಿಸ್ಥಿತಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಒಂದು ಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತಂದ್ರೆ, ಪಶುಗಳಿಗೆ ಈ ವರ್ಷ ಅಂತಹ ಉತ್ತಮದಾಯಕವಾಗಿ ಇಲ್ಲ. ಪಶುನಾಯಕನಾಗಿರ್ತಾನೆ ಯಮ ಆಗಿರೋದ್ರಿಂದ ಪಶುಗಳಿಂದ ಉತ್ಪತ್ತಿ ಆಗುವಂತಹ ಹಾಲು, ಹಾಲಿನ ಉತ್ಪನ್ನ, ಚರ್ಮ, ಮಾಂಸ, ಅದೇ ರೀತಿಯಾಗಿ ಲೆದರ್ ಬಿಸ್ನೆಸ್ಗಳು ಇವೆಲ್ಲದರ ಬೆಲೆಗಳು ವಿಪರೀತ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಈ ಒಂದು ಪಶುಲೋಕದಿಂದ ಮತ್ತು ಆಹಾರ ಸರಪಳಿಯ ವಿಚಾರಗಳಲ್ಲಿ ತೊಂದರೆ ತಾಪತ್ರೆಗಳು ಬರ್ತವೆ. ಆಹಾರ ಸರಪಳಿ ಕರೆಕ್ಟ್ ಆಗಿರಬೇಕು. ನೋಡಿ, ಹುಲ್ಲನ್ನು ತಿಂದು ಮಿಡತೆ ಬದುಕಿದ್ರೆ ಮಿಡತೆಯನ್ನು ತಿಂದು ಕಪ್ಪೆ ಬದುಕತ್ತೆ, ಕಪ್ಪೆಯನ್ನು ತಿಂದು ಹಾವು ಬದುಕತ್ತೆ, ಹಾವನ್ನು ತಿಂದು ಹದ್ದು ಬದುಕತ್ತೆ, ಹದ್ದನ್ನು ತಿಂದು ಇನ್ನೊಂದೇನೋ ಒಂದು ಬದುಕತ್ತೆ. ಅದೆಲ್ಲವನ್ನ ತಿಂದು ಬೆಳೆದು ಬಾಯಿಗೆ ಹಾಕೊಳಕ್ ಮನುಷ್ಯ ಇದ್ದಾನೆ. ಆಹಾರ ಸರಪಳಿ, ಆ ಆಹಾರ ಸರಪಳಿಯನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಈ ವರ್ಷದ ಸಂಪೂರ್ಣವಾಗಿ ಯಾವ ರೀತಿಯಾಗಿರಬಹುದು ಅಂತ ಬ್ರೀಫ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವಗಳು ಉಂಟಾಗ್ತಕ್ಕಂಥದ್ದು. ಒಂದು ದೇಶದವರಿಗೆ ಇನ್ನೊಂದು ದೇಶಗಳು ಆಗಲ್ಲ. ಇದು ಬಹಳ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಮೇಘಗಳು ಆಗ್ಲೇ ಹೇಳಿದ ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾದ ಮಳೆಯನ್ನ ಕೊಡಬಹುದು, ಅತ್ಯಂತ ನಿರೀಕ್ಷಿತ ಮಳೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಗ್ಲೇ ಹೇಳಿದ ಹಾಗೆ ಕೆಂಪು ಭೂಮಿಯಲ್ಲಿ ಬೆಳೆ ಬೆಳೆಯತಕ್ಕಂಥವ್ರಿಗೆ ಈ ವರ್ಷ
ಭರ್ಜರಿ ಲಾಭಗಳು ಇರುತ್ತವೆ. ಶ್ರೀಗಂಧ ಆಗ್ಬಹುದು, ಚಿನ್ನ ಆಗಬಹುದು, ಮುತ್ತಾಗಬಹುದು ಮತ್ತು ಬೆಳ್ಳಿ ಇವುಗಳ ದುರ್ಲಭವಾಗಿ ಸಿಗುತ್ತೆ. ಮೈನಿಂಗ್ಗಳು ಕಮ್ಮಿ ಆಗ್ತವೆ, ಸ್ವಲ್ಪ ಮೈನಿಂಗ್ಗಳು. ಹಾಗಾಗಿ ಬೆಳ್ಳಿ ಪದಾರ್ಥವೊಂದನ್ನು ಬಿಟ್ಟು ಮಿಕ್ಕೆಲ್ಲ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಪಶುಗಳಿಗೆ ಒಂದ್ ಸ್ವಲ್ಪ ಅನಾರೋಗ್ಯಗಳು ಜಾಸ್ತಿ, ಮೇವಿನ ಕೊರತೆ ಉಂಟಾಗಬಹುದು. ಹಾಗಾಗಿ ಈ ವರ್ಷ ಅಷ್ಟೊಂದು ಉತ್ತಮವಾದ ವರ್ಷವಾಗಿರಲ್ಲ. ಸ್ವಲ್ಪ ಎಲ್ಲಾ ವಿಚಾರಗಳಲ್ಲೂ ತೊಂದರೆಗಳಿದ್ದಾವೆ. ದೇವರ ಮೇಲೆ ಭಾರ ಹಾಕಿ ಮುಂದುವರ್ಕೊಂಡು ಹೋಗ್ಬೇಕು. ಏನು ಮಾಡಕ್ ಆಗದ ಪರಿಸ್ಥಿತಿ ಅಲ್ವಾ. ಪ್ರತಿಯೊಂದನ್ನು ನಾವು ಯೋಚನೆ ಹೋಗ್ತಾ ಇರಬಾರ್ದು. ಎಲ್ಲದನ್ನು ತೂಕ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ, ಎಲ್ಲವೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವರ್ಷದ ವರ್ಷಫಲ ಹೇಗಿದೆ ಅಂತ ಈಗ ನೋಡೋಣ. ಇನ್ನು ಸಿಂಹರಾಶಿಯವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಫಲಾನುಫಲಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಆದಾಯ ವ್ಯಯಾದಿಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಆದಾಯ 11 ಇದ್ದರೆ ವ್ಯಯ ಸಹ 11, ಆರೋಗ್ಯ 4, ಅನಾರೋಗ್ಯನೂ ಸಹ 4, ರಾಜ ಪೂಜ 2, ರಾಜ ಕೋಪ 6, ಸುಖ 3 ಮತ್ತು ದುಃಖ 3. ಒಟ್ಟಾರೆಯಾಗಿ ಗಮನಿಸುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ, ಸಿಂಹರಾಶಿಯವರಿಗೆ ಈ ಒಂದು ಆದಾಯ ವ್ಯಯಾದಿಗಳಿಂದ ಮತ್ತು ಗ್ರಹಗಳ ಸ್ಥಾನ ಬಲಗಳು ವರ್ಷದ ಭವಿಷ್ಯವನ್ನು ನುಡಿಯುವಾಗ ನಾವು ರವಿಯನ್ನಾಗಲಿ, ಬುಧನನ್ನಾಗಲಿ, ಶುಕ್ರನನ್ನಾಗಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಚಂದ್ರನಂತೂ ಗಣನೆಗೆ ಬರೋದೇ ಇಲ್ಲ. ಗುರು, ಶನಿ, ಈ ಗುರುಬಲ ಮತ್ತು ಶನಿಬಲದಿಂದ ವಾರ್ಷಿಕ ಭವಿಷ್ಯದ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಬಹಳ ದೀರ್ಘವಾಗಿ ಫಲ ಕೊಡುವಂತಹ ಗ್ರಹಗಳು ಆಗಿರೋದ್ರಿಂದ. ಸೊ ಇಲ್ಲಿ ಶನಿ 8ನೇ ಮನೆಗೆ ಸಂಚಾರವನ್ನು ಮಾರ್ಚ್ 29ನೇ ತಾರೀಕಿನಂದೇ ಮಾಡ್ತಾನೆ. ಇನ್ನು ಗುರುಗ್ರಹವು 10ರಿಂದ 11ನೇ ಮನೆಗೆ ಮೇ 14ನೇ ತಾರೀಕು ಬರುತ್ತೆ. ಅಂದರೆ ಗುರುಬಲ ಇದೆ, ಶನಿಬಲ ಇಲ್ಲ. ರಾಹು 7ನೇ ಮನೆ ಮತ್ತು ಕೇತು ರಾಶಿಗೆ ಬರ್ತಕ್ಕಂಥದ್ದಾಗತ್ತೆ. ರಾಹುಕೇತುಗಳ ಪ್ರಭಾವಗಳು ನಿಮಗೆ ಶುರುವಾಗುತ್ತೆ. ಈ ರಾಹುಕೇತುಗಳ ಪ್ರಭಾವ ಯಾವ ರೀತಿಯಾಗಿ ಶುರುವಾಗುತ್ತೆ ಅಂತ ಹೇಳಿದ್ರೆ, ಬದುಕಿನಲ್ಲಿ ಒಂದಷ್ಟು ಸಾಂಸಾರಿಕ ಜೀವನದ ಏರುಪೇರುಗಳು, ಸಾಂಸಾರಿಕ ಕಲಹಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೇ ಇರೋ ವಾತಾವರಣ, ಅಣ್ಣ ತಮ್ಮಂದಿರ ನಡುವೆ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಅಪಯಶಸ್ಸುಗಳನ್ನು ಕೊಡುವಂಥದ್ದು, ಸಹೋದರರೊಟ್ಟಿಗೆ ಈ ಆಸ್ತಿ ಕಲಹಗಳು ಜಾಸ್ತಿ ಆಗುವಂತಹದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣ, ಇನ್ನೇನು ಮದುವೆ ಆಗಬೇಕು ಎಲ್ಲ ಸೆಟ್ ಆಗಿದೆ ಅದು ಮುರಿದು ಬಿದ್ದು ಹೋಗುವಂತಹದ್ದು, ಹೀಗೆ ಒಂದಲ್ಲ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ತಾಪತ್ರಯಗಳನ್ನು ಅನುಭವಿಸಬೇಕಾಗ್ತದೆ ಯಾರು ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು. ಇನ್ನು ಅಷ್ಟಮ ಶನಿಯ ಪ್ರಭಾವ ಆರೋಗ್ಯದ ಮೇಲೆ ತುಂಬ ಪ್ರಭಾವವನ್ನು ಕೊಡ್ತಕ್ಕಂಥದ್ದು, ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು ಆಗತ್ತೆ. ಈ ಒಂದು ಶನಿಯ ಒಂದು ಪ್ರಭಾವಕ್ಕೆ ಸಿಲುಕಾಕೊಂಡು ಅಷ್ಟಮ ಶನಿ ಅಂತ ಬರ್ತಾ ಇದ್ದ ಹಾಗೆಯೇ ಫಸ್ಟ್ ನಿಮ್ಗೆ ಹೇರ್ ಫಾಲಿಂದ ಶುರುವಾಗುತ್ತೆ, ಹಲ್ಲುಗಳ ಪ್ರಾಬ್ಲಮ್ ಶುರುವಾಗುತ್ತೆ, ಮೂಳೆಗಳ ಪ್ರಾಬ್ಲಮ್ ಶುರುವಾಗುತ್ತೆ, ಅನಾರೋಗ್ಯದ ಮೇಲೆ ಅನಾರೋಗ್ಯಗಳು ಬರ್ತಾನೆ ಹೋಗುತ್ತೆ. ಆದರೆ ಅದು ಯಾವುದು ಮೇಜರ್ ಆಗಿರೋದಿಲ್ಲ, ಎಲ್ಲ ಮೈನರೇ, ಬಟ್ ವಿಪರೀತ ಹಿಂಸೆ ಕೊಡುತ್ತೆ, ತುಂಬ ಹಿಂಸೆಗಳನ್ನು ಕೊಟ್ಬಿಡತ್ತೆ, ಲೆಕ್ಕಾಚಾರವೇ ಮಾಡಲಿಕ್ಕಾಗಲ್ಲ, ಆ ರೀತಿಯಾಗಿ ಆಗುತ್ತೆ. ಅದರಲ್ಲೂ ಈ ಒಂದು ಪುಬ್ಬ ಮತ್ತು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗಂತೂ ತುಂಬ ಹಿಂಸೆಗಳಾಗ್ತದೆ, ಹುಷಾರಾಗಿರಬೇಕು. ಈ ಶನಿ ಸಂಚಾರ ಅಶುಭದಾಯಕವಾಗಿದ್ದು ಗುರುವಿನ ಸಂಚಾರ ಶುಭದಾಯಕವಾಗಿದೆ. ಇನ್ನು ಛಾಯಾಗ್ರಹಗಳಾಗಿರ್ತಕ್ಕಂತಹ ರಾಹು ಮತ್ತು ಕೇತುಗಳು ಸೂರ್ಯ ಮತ್ತು ಶನಿಯ ಫಲಗಳನ್ನು ಕೊಡುತ್ತವೆ. ಯಾಕಂದರೆ ಕ್ರಮವಾಗಿ ಒಂದು ರವಿಯ ಮನೆಯಲ್ಲಿ ಕೇತು, ಶನಿಯ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಅವರ ಫಲಾನುಫಲಗಳನ್ನು ಈ ರಾಶಿಯವರಿಗೆ ಏನು ಕೊಡಬೇಕೋ ಕೊಡ್ತಾನೆ. ಹುಷಾರಾಗಿರಿ. ವೃತ್ತಿಯಲ್ಲಿ ಅಂತ ಬಂದ ಸಂದರ್ಭದಲ್ಲಿ ಹಲವಾರು ರೀತಿಯ ಏರಿಳಿತಗಳನ್ನು ಕೊಡ್ತಾನೆ ಹೋಗ್ತಾನೆ. ನಿಮ್ಮ ಎಲ್ಲ ವಿಚಾರಗಳಲ್ಲೂ ಬಹಳ ನಿಧಾನ, ಗೊಂದಲ, ಗೋಜಲಗಳು ಶುರುವಾಗ್ತಾನೆ ಹೋಗುತ್ತೆ. ಒಂದು ಅನಿಶ್ಚಿತತೆಯ ವಾತಾವರಣ,
ಮತ್ತು ಒಂದು ಆಂಗ್ಸೈಟಿಯ ವಾತಾವರಣ, ಭಯದ ವಾತಾವರಣವನ್ನು ಶನಿಯು ನಿಮ್ಮ ವೃತ್ತಿ ರಂಗದಲ್ಲಿ ತುಂಬಿಬಿಡ್ತಾನೆ. ಶನಿಯ ಸ್ಥಾನವು ಅಷ್ಟೊಂದು ಶುಭಕರವಿಲ್ಲದ ಒಂದು ಪ್ರಭಾವದಿಂದಾಗಿ ಮೇಲಧಿಕಾರಿಗಳೊಟ್ಟಿಗೆ ಕಲಹಗಳು, ಮೇಲಧಿಕಾರಿಗಳಿಂದ ಗೊಂದಲ, ಮೇಲಧಿಕಾರಿಗಳಿಂದ ಮಾತುಕತೆಗಳು ಇದೆಲ್ಲವೂ ಸಹ ಶುರುವಾಗುತ್ತೆ. ಸ್ವಲ್ಪ ವೃತ್ತಿನಲ್ಲಿ ಜಾಗ್ರತೆಯಾಗಿರಬೇಕು, ವೃತ್ತಿ ಮತ್ತು ಉದ್ಯೋಗದಲ್ಲಿ. ಇನ್ನು ಆರ್ಥಿಕ ವಿಚಾರ ಅಂತ ಬಂದ ಸಂದರ್ಭಕ್ಕೆ ನಿಮಗೆ ಈ ಒಂದು ಮೇಯ ನಂತರದಲ್ಲಿ, ಮೇ 14ನೇ ತಾರೀಕೇನು ಗುರುವಿನ ಸಂಚಾರವಿದೆ, ಗುರುವಿನ ಸಂಚಾರ 11ನೇ ಮನೆ ಲಾಭಸ್ಥಾನಕ್ಕೆ ಬಂದ ನಂತರದಲ್ಲಿ ನಿಮಗೆ ಲಾಭಾಂಶದ ಸ್ಥಿತಿಗಳು ಉಚ್ಛ್ರಾಯ ಸ್ಥಿತಿಗೆ ತಲುಪತ್ತೆ. ಹಣಕಾಸಿನ ಪರಿಸ್ಥಿತಿಗಳು ತುಂಬ ಚೆನ್ನಾಗಾಗತ್ತೆ. ನೋಡಬಹುದು, ನಿಮಗೆ ಆದಾಯ 11 ಅಂತ ಹೇಳಿದೆ. ಆದಾಯ 11 ಅಂಶಗಳನ್ನು ನಾವು ಲೆಕ್ಕಾಚಾರ ಮಾಡೋದಾಗಿದೆ. ಆದರೆ ವ್ಯಯವೂ ಸಹ ನಿಮಗೆ ಅಷ್ಟೇ ಭಾಗದಲ್ಲಿ ಇರುವಂಥದ್ದು. ಅಂದರೆ ನೀವೆಂತಹ ಉಚ್ಛ್ರಾಯ ಮಟ್ಟದ ಹಣವನ್ನು ನೀವು ಸಂಪಾದನೆ ಮಾಡಿದರೂ ಅದನ್ನು ಉಳಿಸಿಕೊಳ್ಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಹೋಗ್ತಾನೆ ಇರುತ್ತೆ, ಖರ್ಚಾಗ್ತಾನೆ ಇರುತ್ತೆ. ಸ್ವಲ್ಪ ನೂತನ ಹೂಡಿಕೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಯೂ ಸಹ ಇರುತ್ತೆ. ಇನ್ನು ಶೈಕ್ಷಣಿಕ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಗುರುವಿನ ಸ್ಥಾನ ಚೆನ್ನಾಗಿ ಇರೋದ್ರಿಂದ ಶಿಕ್ಷಣಕ್ಕೇನು ಕೊರತೆ ಉಂಟಾಗೋದಿಲ್ಲ. ಇನ್ನು ಗುರುವಿನ ದೃಷ್ಟಿಯು ನಿಮ್ಮ ಪಂಚಮ ಸ್ಥಾನದ ಮೇಲೆ ಇರುವುದರಿಂದ, ಅಂದರೆ ನಿಮಗೆ 5ನೇ ಮನೆ, ಗುರುವಿಗೆ 7ನೇ ದೃಷ್ಟಿ ಇರುವುದರಿಂದ, ನಿಮ್ಮ 5ನೇ ಮನೆ ಮೇಲೆ ಗುರುವಿನ 7ನೇ ದೃಷ್ಟಿ ಇರೋದ್ರಿಂದ ತುಂಬ ವರ್ಷಗಳಿಂದ ಮಕ್ಕಳಾಗದೆ ಒದ್ದಾಡ್ತಾ ಇದ್ದಂಥವರಿಗೆ ಮಕ್ಕಳ ಬಗ್ಗೆ ಶುಭವಾರ್ತೆಗಳನ್ನು ಕೇಳ್ತೀರಿ. ಒಳ್ಳೆ ರೀತಿಯಾಗಿರುವಂತಹ ಮಕ್ಕಳ ಭಾಗ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಅಷ್ಟಮ ಶನಿಯ ಪ್ರಭಾವದಿಂದ ಕಲಹಗಳೂ ಉತ್ಪತ್ತಿ ಆಗ್ತಾ ಇರುತ್ತೆ. ಗುರುವಿನ ಮಾರ್ಗದರ್ಶನದಿಂದಾಗಿ, ಗುರುವಿನ ಸ್ಥಾನ ಬಲದಿಂದಾಗಿ ಆ ಕಲಹಗಳು ಆಯಾ ಕಾಲಕ್ಕೆ ತಕ್ಕ ಹಾಗೆ ನಿವಾರಣೆ 2025-26 ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಾಗುತ್ತೆ. ಆದರೆ ಗುರುವಿನ ಸ್ಥಾನ ಪರಿವರ್ತನೆಯು 2026ರಲ್ಲಿ ಆದ ನಂತರ ದ್ವಾದಶಕ್ಕೆ, ಅಂದರೆ 12ನೇ ಮನೆಗೆ ಗುರು ಬಂದಾಗ, ಅದಿನ್ನು ಮುಂದೆ ಇದೆ, ಬಂದ ಸಂದರ್ಭಕ್ಕೆ ನಿಮಗೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, ರಾಹುಕೇತುಗಳ ಪ್ರಭಾವ ಎಲ್ಲ ಒಟ್ಟೊಟ್ಟಿಗೆ ಸಿಕ್ಕಾಕೊಂಬಿಡುತ್ತೆ. ಮುಂದಿನ ವರ್ಷ ಸ್ವಲ್ಪ ಜಾಗ್ರತೆ, ಈಗಲಿಂದನೇ ಮುಂಜಾಗ್ರತೆ. ಯಾರ್ಯಾರಿಗೋ ಸುಮ್ಮನೆ ಕೈ ಎತ್ತಿ ಹೀಗೆ ದಾನ ಕೊಡೋದು, ಸಹಾಯ ಮಾಡೋದು, ಶ್ಯೂರಿಟಿಗೆ ಸೈನ್ ಹಾಕ್ಬಿಡೋದು, ಈ ಥರ ಏನಾದರೂ ನೀವು ಮಾಡಿಕೊಂಡ್ರೆ ಬರೆದಿಟ್ಕೊಳ್ಳಿ, ಗ್ಯಾರಂಟಿ ನೀವೆಲ್ಲರಿಗೂ ಸಹ ತೊಂದರೆ ಆಗತ್ತೆ. ನೀವು ಬೇರೆಯವ್ರಿಗೆ ಕಷ್ಟಕ್ಕೆ ಸ್ಪಂದಿಸ್ಬಿಟ್ಟು ನಿಮಗೆ ಕಷ್ಟಗಳನ್ನು ನೀವೇ ತಂದೊಟ್ಕೋತೀರಾ. ಹುಷಾರಾಗಿರೋದು ಒಳ್ಳೆಯದು, ಆಯಿತಾ? ಇನ್ನು ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ ಎಲ್ಲ ಹೇಗಿರುತ್ತೆ ಅಂದರೆ ನಥಿಂಗ್ ಗೈನ್ ನಥಿಂಗ್ ಲಾಸ್. ಒಂದಷ್ಟು ತೊಂದರೆ ತಾಪತ್ರಗಳು ಈ ಒಂದು ವೈವಾಹಿಕ ಜೀವನಕ್ಕೆ ಶುರು ಮಾಡಬೇಕಾದಾಗ ಆಗ್ತದೆ. ಕಾರಣ ಈ ರಾಹುಕೇತುಗಳ ಪ್ರಾಬ್ಲಮ್ಗಳು ಇರೋದ್ರಿಂದ ಒಂದು ಸ್ವಲ್ಪ ಹಿಂದು ಮುಂದೆ ನಡೆಯುತ್ತೆ. ಆದರೂ ಸಹ ಏನು ಯೋಚನೆ ಮಾಡಬೇಡಿ, ದೈವರ ಆಶೀರ್ವಾದವನ್ನು ಗುರುಬಲದ ಮುಖಾಂತರವಾಗಿ ನೀವು ಪಡ್ಕೊಳ್ತಾ ಇದ್ದೀರಿ. 11ನೇ ಮನೆಯಲ್ಲಿ ಗುರು ಇದ್ದು, ಗುರು ಬರುತ್ತೆ, ಬಂದ ನಂತರ ಅನುಕೂಲಗಳಾಗುತ್ತೆ. ಆರೋಗ್ಯ ಅಂತ ಹೇಳಿದಾಗ ನಾವು ಈಗಾಗಲೇ ಹೇಳಿದ್ದೀವಿ, ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಮಾಡಬೇಕು. ಅಷ್ಟಮ ಶನಿ ಪ್ರಭಾವ, ಲಗ್ನದಲ್ಲಿ ಕೇತು ಬರೋದು, ಅಷ್ಟಮ ಶನಿ ಪ್ರಭಾವ, ಲಗ್ನದಲ್ಲಿ ಕೇತು ಬರ್ತಕ್ಕಂಥದ್ದು, ಇದೆಲ್ಲವೂ ಸಹ ಅನಾನುಕೂಲತೆಗಳನ್ನೇ ತೋರಿಸುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಬಹಳ ಕಾಳಜಿನ ಮಾಡಿಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಇದೇ ಒಂದು ಯುಗಾದಿ ಹಬ್ಬದ ಹಿಂದಿನ ದಿವಸ ಇರುವಂತಹ ವಿಶೇಷವಾದಂತಹ ಅಮಾವಾಸ್ಯೆಯ ದಿವಸ ಸರ್ವಕಾರ್ಯ ಸಿದ್ಧಿಗೋಸ್ಕರವಾಗಿ ಮೂಲಿಕಾ ಬೆಳ್ಳಿ ತಾಯಿತವನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಕೇವಲ ಬೆಳ್ಳಿ ತಾಯಿತವನ್ನು ಮಾತ್ರ ಮಾಡ್ತಾ ಇದ್ದೇವೆ. ಹಲವು ಮೂಲಿಕೆಗಳನ್ನು ಸೇರಿಸಿ ನಿಮಗೆ ಆಗಿರುವಂತಹ ದೃಷ್ಟಿದೋಷ ಆಗಿರಬಹುದು, ಮಾಟಮಂತ್ರದ ಸಣ್ಣ ಪುಟ್ಟ ದೋಷಗಳಾಗಿರಬಹುದು, ಕೃತ್ರಿಮ ದೋಷಗಳು, ಏನೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಕೆಲಸ ಕಾರ್ಯಗಳು ಸಿದ್ಧಿ ಆಗದೆ ಬಹಳಷ್ಟು ಜನ ಒದ್ದಾಡ್ತಾ ಇದ್ದೀರಿ. ಹಾಗಾಗಿ ಯುಗಾದಿ ಹಬ್ಬದ ಅಮಾವಾಸ್ಯೆಯ ಪರ್ವ ಕಾಲದಲ್ಲಿ ಮಾಡುವಂತಹ ಈ ವಿಶೇಷವಾದ ಮೂಲಿಕಾ ತಾಯಿತವನ್ನು ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳೋದ್ರಿಂದ ಕಾರ್ಯಸಿದ್ಧಿಗಳಾಗುತ್ತೆ. ಒಂದು ಸ್ವಲ್ಪ ನೆಮ್ಮದಿ ಶಾಂತಿಗಳು ಸಿಗ್ತಕ್ಕಂಥದ್ದು ಈ ರೀತಿಯಾಗೆಲ್ಲ ಆಗುತ್ತೆ. ಹಾಗಾಗಿ ಅದನ್ನು
ಬುಕ್ ಮಾಡ್ಕೊಳ್ಬೇಕಾದ್ರೆ ನೀವು ಹೇಳೇ ಬುಕ್ ಮಾಡ್ಕೊಳ್ಬೇಕು, ಯುಗಾದಿ ಹಬ್ಬದ ತಾಯತ ಅಂತ ಹೇಳಿ. ಯಾಕಂದರೆ ಇದನ್ನು ಮುಂದಿನ ಯುಗಾದಿಗೇ ಪುನಃ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಅಮಾವಾಸ್ಯೆಗಳನ್ನು ಪ್ರತಿ ಬಾರಿ ಮಾಡ್ತಾ ಇರ್ತೀವಿ, ಆದರೆ ಈ ಬಾರಿ ವಿಶೇಷ ಇರೋದರಿಂದ ಬೇರೆ ರೀತಿಯಾದಂತಹ ಮೂಲಿಕೆಗಳನ್ನೆಲ್ಲ ವರ್ಷಕ್ಕೊಮ್ಮೆ ಸಿಗುವಂತಹ ಮೂಲಿಕೆಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನು ಗುರುಬಲ ಅಂತ ಬಂದಾಗ ಸಿಂಹರಾಶಿಯವರಿಗೆ ಗುರುಬಲವೇನೋ ಈಗಲೂ ಇದೆ, ಮುಂದಕ್ಕೂ ಬರುತ್ತೆ. ಆದರೆ ಇನ್ನಷ್ಟು ಹೆಚ್ಚಿನ ಗುರುವಿನ ಶ್ರೀರಕ್ಷೆ ಸಿಗಬೇಕು. ಯಾಕಂದರೆ ಶನಿಕಾಟ ಬೇರೆ ಜಾಸ್ತಿ ಆಗುತ್ತೆ. ಅದನ್ನು ಒಂದು ದಮನ ಮಾಡಬೇಕು ಅಂದರೆ ಗುರುವಿನ ಶ್ರೀರಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಕ್ಕಾಗಿ ದಿನಾಂಕ 14ನೇ ತಾರೀಕು ಮೇ, ನಿಮ್ಮ 14ನೇ ತಾರೀಕು ಮೇ ಬೃಹಸ್ಪತಿಯ ಒಂದು ಸ್ಥಾನ ಸಂಚಾರ ಇರೋದರಿಂದ ಅಂದಿನ ದಿವಸವೇ ವಿಶೇಷವಾಗಿರ್ತಕ್ಕಂತಹ ಒಂದು ಮಹಾಯಾಗವನ್ನು, ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಗುರುವಿನ ಶ್ರೀರಕ್ಷೆ ಇರುವಂತಹ ಅಕ್ಷತೆಯ ಪ್ರಸಾದ ಮತ್ತು ರಕ್ಷಾ ಕವಚವು ಬಂದು ನಿಮ್ಮ ಕೈ ಸೇರುತ್ತೆ. ಅದನ್ನು ನೀವೇ ಉಪಯೋಗಿಸ್ಕೊಳ್ಬಹುದು. ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡ್ತಾ ರಕ್ಷಾ ಕವಚವನ್ನು ಕೈ ಕಟ್ಕೊಳ್ಳೋದ್ರಿಂದ ಗುರುವಿನ ಶ್ರೀರಕ್ಷೆ ನಿಮಗೆ ಅನುಕೂಲತೆಯನ್ನು ತಂದುಕೊಡುತ್ತೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಗುರು ಮಹಾಯಾಗದಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ. ಒಬ್ಬರಿಗೆ 333 ರೂಪಾಯಿಗಳಿರುತ್ತೆ. ಇನ್ನು ವಿಶ್ವಾವಸುನಾಮ ಸಂವತ್ಸರದ ಸಿಂಹರಾಶಿಯ ಈ ವಿಶೇಷವಾದಂತಹ ವಿಡಿಯೋಗೆ ಬೇಕಾಗಿರುವ ಪರಿಹಾರದ ಕ್ರಮಗಳನ್ನು ನೋಡೋದಾಯಿತು ಅಂದರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬಂದಾಗ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸ್ವಲ್ಪ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ನಿಮಗೇ ಮುಂದಿನ ದಿನಮಾನಗಳಲ್ಲಿ ಅದನ್ನು ನೋಡಿದ ಸಂದರ್ಭದಲ್ಲಿ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಮನುಷ್ಯರು ಉತ್ತಮವಾದ ಗಾಳಿ ಸೇವನೆ ಮಾಡ್ತಾ ಇರ್ತಾರೆ. ಅವುಗಳ ಜೀವನ ಚೆನ್ನಾಗಾಗ್ತಾ ಇರುತ್ತೆ. ಅದನ್ನು ನೋಡಿ ನೀವೇ ಸಂತೋಷ ಪಡಬಹುದು. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡಿ. ಈಗ ಹೇಗಿದ್ರೂ ವಸಂತ ಋತು ಪ್ರಾರಂಭವಾಗ್ತದೆ, ಅದೇ ರೀತಿಯಾಗಿ ಬಿಸಿಲಿನ ಝಳ ಬೇರೆ ಶುರುವಾಗ್ತದೆ, ಬೇಸಿಗೆ ಕಾಲ. ನಮಗೆ ನೀರು ಕುಡಿಯೋದಕ್ಕೆ ನೀರಿಗೆ ಭಾರಿ ಕಷ್ಟವಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಪಶುಗಳನ್ನು ಉಳಿಸಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ. ಶುಭವಾದ ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರ ಆದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಒಂದು 5 ಅರಳಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, 5 ಅರಳಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಅದರ ಜೊತೆಗೆ ಪ್ರತಿನಿತ್ಯ ಈ ವರ್ಷ ನಿಮ್ಮ ಒಂದು ಸಂಕಷ್ಟವನ್ನು ಕಳೆದುಕೊಳ್ಳೋದಕ್ಕೆ, ಅಷ್ಟಮ ಶನಿ ಪ್ರಭಾವವನ್ನು ಕಳೆದುಕೊಳ್ಳೋದಕ್ಕಾಗಿ ಪ್ರತಿನಿತ್ಯ ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎದ್ದು ಹನುಮಾನ್ ಚಾಲೀಸದ ಪಠಣವನ್ನು, ಹನುಮದೇವರ ಪೂಜೆ ಉಪಾಸನೆಗಳನ್ನು ನೀವು ತಪ್ಪದೇ ಮಾಡ್ತಾ ಬನ್ನಿ. ಹನುಮದೇವರ ಶ್ರೀರಕ್ಷೆಯಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ಸಿಂಹರಾಶಿಯವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಈ ವಿಶೇಷವಾದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.